ಹಾಯ್ ಗಾಯ್ಸ್, ನಾನು ನಿಮ್ಮ ಇವತ್ತೊಂದು ಊರ ಕಡೆಯಿಂದಾನೆ ಟ್ರಿಪ್ ಇತ್ತು ಅಂತ ಗಾಡಿ ಎತ್ಕೊಂಡು ನಾನು ಸೀದಾ ಹೊರಟಿದ್ದೆ ಕಸ್ಟಮರ್ ಲೊಕೇಶನ್ ಕಡೆಗೆ. ನಮ್ಮೂರು ನಾನು ಹುಟ್ಟು ಬೆಳೆದಿದ್ದವರು. ಇದು ಪಿಕಪ್ ಇದ್ದಿದ್ದು ನಮ್ಮೂರು ಹತ್ರದಲ್ಲಿರೋ ಹರಿಹರಪುರದಿಂದಾನೆ. ಕಸ್ಟಮರು 7 ಗಂಟೆಗೆ ಪಿಕಪಿಗೆ ಬನ್ನಿ ಅಂತ ಹೇಳಿದರು. ನಾವು ಮನೆಯಿಂದ ಹೊರಡ್ತಾನೆ 7 ಗಂಟೆ ಆಗಿತ್ತು. ನಾನು ನಮ್ಮ ಅಣ್ಣಂದು ಲೊಕೇಶನ್ ಒಂದೇ ಕಡೆಯಿಂದ ಪಿಕಪ್ ಇರೋದ್ರಿಂದ ಅಣ್ಣನು ಹಿಂದ್ಗಡೆನೇ ಬರ್ತಾ ಇದ್ದ. ಹಾಗೆ ಸೀದಾ ಹೋಗಿ ಕಸ್ಟಮರ್ ಲೊಕೇಶನ್ಗೆ ರೀಚ್ ಆಗಷ್ಟೊತ್ತಿಗೆ ಕಸ್ಟಮರ್ ರೆಡಿ ಇದ್ರು. ಅವ್ರನ್ನ ಪಿಕ್ ಮಾಡ್ಕೊಂಡು ಮತ್ತೆ ಎಲ್ಲಿಗೆ ನಮ್ಮ ಪಯಣ? ನಾನು ಹೊರಟಿದ್ದು ಬೆಂಗಳೂರು ಕಡೆ. ಹಾಗೆ ಬೆಂಗಳೂರು ಕಡೆ ಹೋಗ್ಬೇಕಾದ್ರೆ ಊರಲ್ಲಿ ತುಂಬ ಫಾಗು. ಬೆಳಿಗ್ಗೆ 9 ಗಂಟೆ ಆದ್ರೂ ಫಾಗ್ ಕಮ್ಮಿ ಆಗಿದ್ದಿಲ್ಲ. ಕಸ್ಟಮರು ಕಬ್ಬಿನಲ್ಲಿ ಕುಡಿಬೇಕು ಅಂತ ಹೇಳಿದ್ರು. ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿಂದ ನಾನು ಸೀದಾ ಮತ್ತೆ ಕಸ್ಟಮರ್ ಲೊಕೇಶನ್ ಕಡೆ ಹೊರಟೆ. ಕ್ರಿಸ್ಮಸ್ಸು, ನ್ಯೂ ಇಯರು, ಲಾಂಗ್ ವೀಕೆಂಡ್ ಇರೋದ್ರಿಂದ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಯಾರೂ ಇಲ್ಲ. ರೋಡೆಲ್ಲ ಖಾಲಿ ಇರುತ್ತೆ, ಟ್ರಾಫಿಕ್ ಇರಲ್ಲ ಅಂದ್ಕೊಂಡು ನಾನು ಬಂದರೆ ಇಲ್ಲಿ ನೋಡಿದ್ರೆ ಬಂಪರ್ ಟು ಬಂಪರ್ ಟ್ರಾಫಿಕ್ಕು. ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಇದನ್ನೇ ಹೇಳ್ತಾ ಇದ್ರು, ರೋಡೆಲ್ಲ ಖಾಲಿ ಇದೆ ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಲ್ಲಿಂದ ಸೀದಾ ಹೊರಟು ಕಸ್ಟಮರ್ನ ಲೊಕೇಶನ್ ಹತ್ರ ಕರ್ಕೊಂಡೋಗಿ ಮೆಜೆಸ್ಟಿಕ್ ನಿಯರ್ ಹೋಟೆಲ್ ಹೊಯ್ಸಳ ಅನ್ನಲ್ಲಿ ಡ್ರಾಪ್ ಮಾಡಿದೆ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತೊಂದ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.